हम अक्षर रसोहा स्कूल हॉस्टलों में रसोइयों का काम करती हैं। हमें सैलरी के नाम पे सिर्फ 3,600 रुपये हर महीने मिलती है, वो भी वक्त पर नहीं मिलती। इतने कम पैसों में हम अपना घर कैसे चलाएं? हम सरकार से विनती करती हैं कि हमारी सैलरी बढ़ाई जाए और रिटायरमेंट अमाउंट भी दी जाए। ಮಾಡಿ ಸಿಲಿಂಡರ್ಗೂ ಸಮಸ್ಯೆ, ನಮ್ಮ ತರಕಾರಿ ಬಿಲ್ಗೂ ಸಮಸ್ಯೆ, ಎಲ್ಲದಕ್ಕೂ ಸಮಸ್ಯೆನೇ ಆಗ್ತಾ ಇದೆ. ಅದು ಒಂದು ಜಂಟಿ ಖಾತೆ ತೆಗಿಬೇಕು, ಮುಖ್ಯ ಅಡಿಗೆಯವ್ರದ್ದು ಮುಖ್ಯ ಗುರುಗಳು ಜಂಟಿ ಖಾತೆ ಮಾಡ್ಬೇಕ್ರಿ. ಆಮೇಲೆ ನಾವು ಈ 3,600ನಿಂದ ನಮಗೇನು ಆಗ್ತಾನೇ ಇಲ್ಲ. ಏನು ಮಾಡೋದವರು? ಅವ್ರಿಗೆ ಇಡಿಗಂಟು ಕೊಡ್ಬೇಕ್ರಿ ಸರ್. ಆಮೇಲೆ ಏನಾದರೂ ಅನಾಹುತಗಳಾದರೆ ನಮ್ಗೆ ಯಾವ ದುಡ್ಡು ಇಲ್ಲ. ಸ್ಕೂಲಲ್ಲಿ ಅಡುಗೆ ಮಾಡುವಾಗ ಏನಾದರೂ ಅನಾಹುತ ನಡೆದ್ರೆ, ಯಾವ ಅಪಘಾತ ಆದರೆ ಏನು 1 ರೂಪಾಯಿ ಬರ್ತಾ ಇಲ್ಲ ಸರ್. ಅದಕ್ಕೆಲ್ಲ ಏನಾದರೂ